ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಭಕ್ತನಾದ ಬಳಿಕ ಅವರಿವರೆನ್ನದೆ ಮಾಡುವುದಯ್ಯ ಪ್ರಸಂಗವ. ಭಕ್ತನಾದ ಬಳಿಕ ಅವರಿವರೆನ್ನದೆ ಮಾಡುವುದಯ್ಯ ಪ್ರಸಂಗವ. ಭಕ್ತನಾದ ಬಳಿಕ ಅವರಿವರೆನ್ನದೆ ಶರಣೆಂದು ಮನ್ನಿಸುವುದಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಭಕ್ತನಾದ ಬಳಿಕ ಅವರಿವರೆನ್ನದೆ ಶರಣೆಂದು ಮನ್ನಿಸುವುದಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸಂಘ, ಶರಣರ ಸಂಘ. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಶಿವಪಥವರಿವಡೆ ಗುರುಪಥವೇ ಮೊದಲು, ಲಿಂಗದೇವನ ನರಿವಡೆ ಶರಣರ ಸಂಘವೇ ಮೊದಲು. ಅಲ್ಲಿ ಶಿವಪಥವನ್ನು ಅರಿಯಬೇಕಾದ್ರೆ ಪೂರ್ವದಲ್ಲಿ ಅಲ್ಲಿ ಗುರುಪಥ ಹಿಡಿಬೇಕು. ಮತ್ತು ಆ ದೇವನನ್ನು ಅರಿಬೇಕಾಗಿತ್ತು ಅಂದರೆ ಅಲ್ಲಿ ಶರಣರ ಸಂಘದಿಂದ ಅರಿಬೇಕಾಗ್ತದೆ ಅಂತ ಹೇಳಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತಿದ್ದಾರೆ ಅಂದರೆ, ಭಕ್ತನಾದ ಬಳಿಕ ಅವರಿವರೆನ್ನದೆ ಮಾಡುವುದಯ್ಯ ಪ್ರಸಂಗವ. ಅಂದರೆ ಒಬ್ಬ ಭಕ್ತ ಆಗಿದ್ದಾನೆ ಅಂತ ಕೇಳಿದಾಗ ಆತ ಅವ್ರ್ಯಾರು ಇವ್ರ್ಯಾರು ಅಂತ ಹೇಳಿ ಅಲ್ಲಿ ವಿಚಾರ ಮಾಡೋದಲ್ಲ. ಉತ್ತಮ ಮತ್ತೊಬ್ಬ ಭಕ್ತನಿದ್ದ ಅಂದರೆ ಅವನು ಗೊತ್ತೇ, ಅವನು ಯಾರೇ ಇದ್ದರೂ, ಯಾವ ಕುಲ ಇರಲಿ, ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ಅಲ್ಲಿ ಯಾರೇ ಇದ್ದರೂ ಸಹಿತ ಅವ್ರಗೊಡನೆ ಪ್ರಸಂಗವ ಮಾಡೋದು ಅಂದರೆ ಮಾತನಾಡೋದು, ಅವ್ರ ಜೊತೆ ಮಾತುಕತೆ ಆಡಬೇಕು, ಅವ್ರ ಜೊತೆ ಮಾತನಾಡಿಸ್ಬೇಕು, ಅವರೊಡನೆ ಒಂದು ಸಂಘವನ್ನು ಇಟ್ಟುಕೊಳ್ಬೇಕು. ಅದು ನಿಜವಾದ ಭಕ್ತನ ಲಕ್ಷಣ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಭಕ್ತನಾದ ಬಳಿಕ ಅವರಿವರೆನ್ನದೆ ಶರಣೆಂದು ಮನ್ನಿಸುವುದಯ್ಯ. ಅಂದರೆ ಭಕ್ತನಾದ ಮೇಲೆ ನಾನು ಅವರಿಗೆ ಶರಣಬೇಕು, ನಾನು ಇವರಿಗೆ ಶರಣಬೇಕು, ನಾನು ಅವರಿಗೆ ನಮಸ್ಕಾರ ಮಾಡಬೇಕು, ಇವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದಲ್ಲ. ಎಲ್ಲರಿಗೂ ಅಲ್ಲಿ ನಾವು ಮನ್ನಿಸಬೇಕು. ಯಾಕೆ ಅಂತ ಕೇಳ್ತಾರೆ. ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಒಂದು ಚೈತನ್ಯ ಅವರಲ್ಲಿ ಇದೆ, ದೇವನ ಒಂದು ಅಂಶ ಅವರಲ್ಲಿಯೂ ಇದೆ ಅಂತ ಹೇಳಿ ಆ ವ್ಯಕ್ತಿಗೆ ಅಲ್ಲದಿದ್ದರೂ ಅವರಲ್ಲಿರುವಂಥ ಆತ್ಮಕ್ಕೆ, ಆ ಶಕ್ತಿಗೆ ನಾವು ಏನು ಮಾಡಬೇಕಂದ್ರೆ ಶರಣು ಅನ್ನಬೇಕು ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರ ನಾವು ಯಾರೇ ಕಂಡರೂ ಅಲ್ಲಿ ಗುರು ಬಸವಣ್ಣನವರು ಅದನ್ನೇ ಹೇಳಿದರು, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅವರು. ಅಂದರೆ ಯಾವಾಗಲೂ ನಮ್ಗೆ ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ಸಿದ್ದರಾಮೇಶ್ವರರು ಇಲ್ಲಿ ನಮಗೆ ಕೊಡುವ ಒಂದು ಸಂದೇಶ ಅಂತ ಕೇಳಿದ್ರೆ, ಭಕ್ತನಾದ ಮೇಲೆ ಎಲ್ಲರೊಡನೆ ಅಲ್ಲಿ ವ್ಯವಹಾರ ಪ್ರಸಂಗವನ್ನು ಮಾಡಬೇಕು. ಅದೇ ರೀತಿ ಭಕ್ತನಾದವನು ಎಲ್ಲರಿಗೆ ಶರಣು ಅಂತ ಹೇಳಿ ಶರಣೆಂದು ಅವ್ರಿಗೆ ಮನ್ನಿಸಬೇಕು ಅಂಥೇಳಿ ಇಲ್ಲಿ ಸಿದ್ದರಾಮೇಶ್ವರರು ಇಲ್ಲಿ ನಮಗೆ ಹೇಳ್ತಾಯಿದ್ರು. ಹಾಗಾದರೆ ನಾವು ಸಹಿತ ಅಲ್ಲಿ ಅಂದರೆ ಸಮಾಜಕ್ಕೆ ನಾವು ಒಂದು ಶರಣೆಂದಿರಬೇಕು ಮತ್ತು ಸಮಾಜದೊಡನೆ ಒಂದು ಉತ್ತಮ ಸಂಬಂಧವನ್ನು, ಒಂದು ಬಾಂಧವ್ಯವನ್ನು ನಾವು ಇಟ್ಟುಕೊಳ್ಬೇಕಾಗಿತ್ತು ಅಂತ ಕೇಳಿದಾಗ, ಆ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಅಲ್ಲಿ ಮತ್ತೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಂಡಾಗ ಹಾಗೆ ನಾವು ಸಮಾಜದೊಡನೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಮನ್ನಿಸಬೇಕು ಅನ್ನುವಂಥ ಒಂದು ಗುಣ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಹಾಗೂ ಇಂದು ವಿಶ್ವ ತಾಯಂದಿರ ದಿನ. ತಾಯಿ ಅಂತ ಕೇಳಿದರೆ ಆಕೆ ದೇವರಿಗೆ ಹೋಲಿಸ್ತಾರೆ. ಯಾಕಂತ ಕೇಳಿದ್ರೆ ಆ ತಾಯಿ ನಮ್ಮನ್ನು 9 ತಿಂಗಳು ತನ್ನ
ಗರ್ಭದಲ್ಲಿ ಇಟ್ಕೊಂಡು ತನ್ನ ಒಂದು ರಕ್ತವನ್ನು ಬಸಿದು ಆ ಮಗುವನ್ನು ಅಲ್ಲಿ ಪಾಲನೆ ಮಾಡಿ ಮುಂದೆ ಹುಟ್ಟಿದ ನಂತರ ನಮಗೆ ತಿಳಿಯುವವರೆಗೆ ಆಕೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಿ ತಾನು ಉಣದೇ ಇದ್ದರೂ ಸಹಿತ ಮಗನಿಗೆ ಉಣಿಸಿ, ತಾನು ಶಿಕ್ಷಣವನ್ನು ಕಲಿದೇ ಇದ್ದರೂ ಮಗನಿಗೆ ಒಂದು ಶಿಕ್ಷಣವನ್ನು ಕೊಡಿಸಿ, ಯಾಕಂತ ಕೇಳಿದರೆ ನನ್ನ ಮಗ ಬುದ್ಧಿವಂತನಾಗಲಿ ಜಾಣ ಆಗಲಿ ಅಂತ ಹೇಳಿ, ಮತ್ತು ನನ್ನ ಮಗ ಎಲ್ಲರ ಹಾಗೆ ಮುಂದುವರಿಲಿ ಅಂತ ಹೇಳಿ ಬುದ್ಧಿವಾದವನ್ನು ಹೇಳಿ, ಅಲ್ಲಿ ಸರ್ವಜ್ಞ ಒಂದು ಕಡೆ ಉಪ್ಪಿಗಿಂತ ರುಚಿವಿಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ. ಹಾಗೆ ಉಪ್ಪಿಗಿಂತ ಒಂದು ರುಚಿಯಾದ ವಸ್ತು ಈ ಜಗತ್ತಿನಿಲ್ಲ. ಹಾಗೆ ತಾಯಿಗಂತ ಹಿತೈಷಿಗಳು ಬಂಧುಗಳು ಯಾರು ಅಂತ ಕೇಳಿದರೆ ಆ ತಾಯಿ ಒಬ್ಬಳೇ. ನಾವು ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲೇ ಹೋಗಿ ಉಳ್ಕೊಂಡಂಥ ತಂದೆಯನ್ನು ನೋಡ್ತೇವೆ. ಮಕ್ಕಳನ್ನು ಬಿಟ್ಟು ಮತ್ತೊಂದು ಮದುವೆಯನ್ನಾಗಿ ಮತ್ತೊಂದು ಹೆಣ್ಣಿನೊಡನೆ ಹೋದಂಥ ತಂದೆಯನ್ನು ನಾವು ನೋಡ್ತೀವಿ. ಆದರೆ ಮಕ್ಕಳನ್ನು ಬಿಟ್ಟು ಮತ್ತೊಬ್ಬ ಗಂಡಸಿನ ಜೊತೆಗೆ ಹೋಗುವಂಥ ತಾಯಿ ಈ ಜಗತ್ತಿನಲ್ಲಿಲ್ಲ. ಯಾಕಂತ ಕೇಳಿದರೆ ಆಕೆ ಆ ಮಗುವಿನ ಸುಖದಲ್ಲೇ ತನ್ನ ಸುಖವನ್ನು ಕಾಣ್ತಾಳೆ ಹೊರತು ಮತ್ತೊಂದು ಸುಖ ಅಲ್ಲಿ ಬಯಸೋದಿಲ್ಲ. ಆದರೆ ಮತ್ತೊಂದು ಸುಖವನ್ನು ಅವಳು ಬಯಸಿದರೂ ಸಹಿತ ಅದರ ಮಕ್ಕಳನ್ನು ಎಂದೂ ಆಕೆ ಬಿಟ್ಟು ಕೊಡೋದಿಲ್ಲ. ಯಾಕಂದರೆ ಅದು ತಾಯಿಯ ಒಂದು ದೊಡ್ಡ ಗುಣ. ಆ ದೇವನ ಇನ್ನೊಂದು ಪ್ರತಿರೂಪವೇ ತಾಯಿಯಾಗಿದ್ದಾಳೆ. ಅದಕ್ಕೋಸ್ಕರ ನಾವು ಅಲ್ಲಿ ಕಂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಬದಲು ಎದುರಿಗೆ ಕಾಣುವಂಥ ತಾಯಿಯನ್ನೇ ಕಂಡು ಅವಳಿಗೆ ಏನಾದರೂ ಒಂದು ಬೈಲಿ ಮಾಡಲಿ ಏನೋ ಮಾಡಿದರೂ ಸಹಿತ ಅದನ್ನು ಸಹಿಸಿಕೊಂಡು ಅದನ್ನು ನಾವು ಆ ತಾಯಿಯನ್ನು ಸಂತೋಷವಾಗಿ ಇಡಬೇಕಾಗಿದ್ದು ಎಲ್ಲರ ಒಂದು ಕರ್ತವ್ಯ. ಕೇವಲ ಒಂದು ಸ್ಟೇಟಸ್ನಲ್ಲಿ ಒಂದು ವಾಟ್ಸಪ್ನಲ್ಲಿ ತಾಯಂದಿರ ದಿನ ಅಂತ ಹೇಳಿ ಶುಭಾಶಯ ಕೋರಿ ಬಿಟ್ಟು ಹೋದರೆ ಅದು ಅಲ್ಲ. ಆದರೆ ನಿಜ ಜೀವನದಲ್ಲಿ ಅವಳನ್ನು ಹೇಗೆ ನಾವು ನಡೆಸಿಕೊಳ್ತೀವಿ, ಹೇಗೆ ಅವಳನ್ನು ನಡೆಸಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗಾದಾಗ ಮಾತ್ರ ಆ ತಾಯಿಗೆ ಒಂದು ಮನಸ್ಸಿಗೆ ತೃಪ್ತಿ ಆಗ್ತದೆ. ನನ್ನ ಮಗ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅನ್ನೋಂಥ ಆಕೆ ಸಂತೋಷ ಪಟ್ಲು ಅಂದರೆ ಅಲ್ಲಿ ಕೋಟ್ಯಾನುಕೋಟಿ ದೇವರುಗಳು ಹರಿಸಿದಷ್ಟು ಆಶೀರ್ವಾದ ಆತನಿಗೆ ದೊರಕ್ತಾಯಿದೆ. ಆದರೆ ದುರ್ದೈವಶಾತ್ ಇವತ್ತು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದು, ಮನೆ ಬಿಟ್ಟು ಹೊರಗೆ ಹಾಕೋದು, ಹೆಂಡತಿ ಬಂದ ನಂತರ ಅವಳನ್ನು ಕೇವಲವಾಗಿ ನೋಡೋದು, ಅವಳಿಗೆ ಕೇವಲವಾಗಿ ಮಾತನಾಡೋದು ಈ ದಿನಮಾನದಲ್ಲಿ ನಾವು ನೋಡಿದಾಗ ತುಂಬ ಖೇದವೆನಿಸ್ತದೆ. ಆದರೆ ಹಿಂದಿನ ಒಂದು ದಿನಮಾನದಲ್ಲಿ ಆ ರೀತಿ ಇರಲಿಲ್ಲ. ಈಗ ಆಧುನಿಕ ಯುಗದಲ್ಲಿ ಕೇವಲ ಒಂದು ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿಬಿಟ್ಟಿದೆ ಅಂದ್ರೆ ವೃದ್ಧಾಶ್ರಮಗಳ ಸಂಖ್ಯೆನೇ ಹೆಚ್ಚಿಗೆ ಆಗ್ತಾ ಹೋಗಿದೆ. ಯಾಕಂತ ಕೇಳಿದ್ರೆ ಆ ತಾಯಿ ಅಷ್ಟು ದಿನ ನಮ್ಮನ್ನು ಪಾಲನೆ ಪೋಷಣೆ ಮಾಡಿದವಳಿಗೆ ನಾವು ಒಂದು 5-10 ವರ್ಷ ಅವಳನ್ನು ಸಾಕುವ ಒಂದು ಯೋಗ್ಯತೆ ಇಲ್ಲದಂಥ ಒಂದು ಸಮಾಜ ಇವತ್ತು ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ಯಾರೇ ಆಗಲಿ ವೃದ್ಧಾಶ್ರಮದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟಿದ್ರೆ, ಮತ್ತೊಂದು ಕಡೆ ಬಿಟ್ಟಿದ್ರೆ ಅವ್ರನ್ನ ಕರ್ಕೊಂಡು ಬರ್ರಿ, ಮನೆಯಲ್ಲಿ ಜೋಪಾನ ಮಾಡಿರಿ. ನೀವು ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಕೊಡದೇ ಇದ್ದರೂ ಸಹಿತ ಒಂದು ರೊಟ್ಟಿ ಒಂದು ಅಂಬಲಿಯನ್ನಾದರೂ ಕೊಟ್ಟು ಅವ್ರನ್ನ ಪ್ರೀತಿಯಿಂದ ಸಲುವ್ರಿ. ಆವಾಗ ಮಾತ್ರ ಆ ದೇವರ ಒಂದು ಕೃಪೆ ಆಗ್ತತಿ. ಕೇವಲ ತಾಯಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಆ ತಾಯಿ ಕಳ್ಕೊಂಡವ್ರಿಗೆ ಗೊತ್ತಿರ್ತದೆ. ತಾಯಿ ಇದ್ದಾಗ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಯಾರೂ ಸಹಿತ ನಿಜವಾಗಲೂ ಈ ದಿನ ವಿಶ್ವ ತಾಯಂದಿರ ದಿನವನ್ನು ಆಚರಣೆ ಮಾಡಬೇಕಾಗಿತ್ತು ಅಂತ ಕೇಳಿದಾಗ ಮೊದಲು ನಿಮ್ಮ ತಾಯಂದಿರಿಗೆ ಒಂದು ಮಾನ್ಯತೆಯನ್ನು ಗೌರವವನ್ನು ಕೊಡೋದನ್ನು ಕಲ್ತ್ಕೊಳ್ರಿ ಅಂತ ಹೇಳುತ್ತಾ, ಯಾರು ತಮ್ಮ ತಾಯಿಯನ್ನು ದೂರ ಕರೆಸಬೇಡ್ರಿ.
ಅವಳು ಎಲ್ಲೇ ಇದ್ದರೂ ಸಹಿತ ಕರ್ಕೊಂಬಂದು ಇಟ್ಕೊಳ್ರಿ ಮನೆಯಲ್ಲಿ ಜೋಪಾನ ಮಾಡಿರಿ. ಅವಳ ಹರಕೆ ನಿಮಗೆ ಒಂದು ಶ್ರೀರಕ್ಷೆ ಆಗ್ತೈತಿ ಅಂತ ಹೇಳುತ್ತಾ ಈ ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.